ಗುಡ್ ಮಾರ್ನಿಂಗ್, ನಮಸ್ಕಾರ, ಅದಾಬ್. ಮತ್ತೆ ಈ ವಿಶೇಷ ಮೆಸೇಜ್ ಈಸ್ ಫಾರ್ ಮ್ಯಾನ್ಕೈಂಡ್ ಫ್ಯಾಮಿಲೀಸ್. ನಿಮ್ಮ ಅಮ್ಮನಿಗಾಗಿ, ನಿಮ್ಮ ವೈಫ್ಗಾಗಿ, ನಿಮ್ಮ ಮಕ್ಕಳಿಗಾಗಿ ಇದೊಂದು ವಿಶೇಷವಾದ ಸಂದೇಶ. ಕಳೆದ 1-2 ತಿಂಗಳಲ್ಲಿ ನಾವು ನಮ್ಮ ಅನೇಕ ಮ್ಯಾನ್ಕೈಂಡಿಯನ್ಸ್ ಅನ್ನ ಕಳ್ಕೊಂಡಿದ್ದೇವೆ. 2 ಕಡೆ ವಿಶೇಷವಾಗಿ ನಾವು ನಮ್ಮ ಮ್ಯಾನ್ಕೈಂಡಿಯನ್ಸ್ ಅನ್ನ ಕಳ್ಕೊಂಡಿದ್ದೇವೆ. ಒಂದು ರೋಡ್ ಆಕ್ಸಿಡೆಂಟ್ಸ್. ಜನರು ಮೋಟರ್ ಬೈಕ್ ರೈಡ್ ಮಾಡ್ತಾರೆ, ಬಹಳ ವೇಗವಾಗಿ ಟೆಲಿಫೋನ್ಸ್ನಲ್ಲಿ ಸೋಷಿಯಲ್ ಮೀಡಿಯಾ ಎಲ್ಲ ನೋಡಿಕೊಂಡು ಹೆಲ್ಮೆಟ್ ಧರಿಸೋದಿಲ್ಲ. ಹೆಲ್ಮೆಟ್ ಅವರ ಕೈಯಲ್ಲಿರುತ್ತೆ, ತಲೆ ಮೇಲೆ ಇರಬೇಕಿತ್ತು, ಅಲ್ಲಿ ಇರುವುದಿಲ್ಲ. ಇದು ಒಂದು ಮುಖ್ಯ ಕಾರಣ. ಇನ್ನೊಂದು ಮುಖ್ಯ ಕಾರಣ ಏನು ಅಂದ್ರೆ ಬಿಕಾಸ್ ಆಫ್ ಹಾರ್ಟ್ ಫೇಲ್ಯೂರ್ಸ್, ಕಾರ್ಡಿಯಾಕ್ ಮತ್ತು ಕ್ಯಾನ್ಸರ್. ಹಾಗಾಗಿ ಈ 2 ವಿಷಯಗಳಲ್ಲಿ ಮಾತ್ರ ಜನರು ತುಂಬಾ ಎಚ್ಚರವಾಗಿರಬೇಕು. ಯಾವತ್ತೇ ಆಗಲಿ ನೀವು ಮನೆಯಿಂದ ಹೊರಗೆ ಹೊರಟಾಗ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬರ ಪ್ರಯಾರಿಟಿ ಏನಾಗಿರ್ಬೇಕು ಅಂತಂದ್ರೆ, ನಿಮ್ಮ ಮಕ್ಕಳು ಮನೆಯಿಂದ ಹೋದಾಗ ಅಥವಾ ಗಂಡ ಮನೆಯಿಂದ ಹೊರಟಾಗ ಅವ್ರು ಹೆಲ್ಮೆಟ್ ಧರಿಸಿರ್ಬೇಕು. ಬಹಳ ಅಗತ್ಯ ಇದು. ಇತ್ತೀಚೆಗೆ ನಾವು ನಮ್ಮ ಒಬ್ಬ ಮೆಡಿಕಲ್ ರ್ಯಾಪ್ ಅನ್ನ ಏರ್ ಲಿಫ್ಟ್ ಮಾಡಿದ್ವಿ. ರಾಂಚಿ ಸೈಡ್ ನಿಂದ ದೆಹಲಿಯ ವೇದಾಂತದಲ್ಲಿ ಇರಿಸಿದ್ವಿ. ಆದ್ರೆ ಅವರು ತೀರ್ಕೊಂಡ್ರು. ಆದ್ರೆ ನೋಡಿ, ಈ ಹುಡುಗ ಅದ್ಭುತವಾಗಿದ್ದ. ನಾವೊಬ್ಬ ಮ್ಯಾನೇಜರ್ನ ಕಳ್ಕೊಂಡಿದ್ವಿ. ಆ ಬಗ್ಗೆ ಹೇಳಿದ್ದೆ ನಾನು ಕೆಲವು ದಿನಗಳ ಹಿಂದಷ್ಟೇ. ಬಹಳ ಅದ್ಭುತವಾದ ಹುಡುಗ. ಬಹಳ ಬೇಜಾರಾಯ್ತು, ಎಕ್ಸ್ಟ್ರೀಮ್ಲಿ ಬ್ಯಾಡ್. ನಾವೇನೋ ಹೀಗೆ ಯೋಚನೆ ಮಾಡಬಹುದು, ಎಷ್ಟು ಹಣ ಖರ್ಚು ಮಾಡಿದ್ವಿ, ಆ ಹುಡುಗ ನಮ್ ಜೊತೆ ಎಷ್ಟು ಸಮಯ ಕಳೆದ, ಎಷ್ಟು ಮುಂದೆ ಹೋಗ್ಬೋದಿತ್ತು ಅಂತ. ಆದ್ರೆ ಅದೆಲ್ಲವೂ ಏನೂ ಅಲ್ಲ ನೀವು ಕಳ್ಕೊಂಡೋದಕ್ಕೆ ಹೋಲಿಸಿದಾಗ. ಮನೆಯ ಮಗ ಹೊರಟೋಗ್ತಾನೆ, ಹೆಂಡತಿಯ ಗಂಡ ಹೊರಟೋಗ್ತಾನೆ, ಮಕ್ಕಳ ತಂದೆ ಹೋಗ್ತಾನೆ. ಇದು ಬಹಳ ದೊಡ್ಡ ನಷ್ಟ. ನಮ್ಮ ನಷ್ಟ ಏನೋ ಚಿಕ್ಕದು, ಆದ್ರೆ ನಿಮ್ಮ ನಷ್ಟ ಬಹಳ ದೊಡ್ಡದು. ಹಾಗಾಗಿ ನೀವು ಒಂದು ಪ್ರಮಾಣ ಮಾಡಬೇಕು. ನಿಮ್ಮ ಗಂಡ ಮಗ ಮನೆಯಿಂದ ಹೊರಡುವಾಗ ಅವರಿಗೆ ಸರಿಯಾಗಿ ಹೇಳಬೇಕು, ಎಚ್ಚರವಾಗಿ ನಡೀರಿ, ಸೋಷಿಯಲ್ ಮೀಡಿಯಾದಲ್ಲಿ ಇರಬೇಡಿ ಅಂತ. ಡ್ರಿಂಕ್ ಅಂಡ್ ಡ್ರೈವ್ ಅನ್ನು ಯಾವತ್ತೂ ಮಾಡಲೇಬಾರದು ಅಂತ ಹೇಳಬೇಕು. 2ನೇ ಮುಖ್ಯ ವಿಷಯ ಏನು ಅಂದ್ರೆ, ಕಳೆದ 1-2 ವರ್ಷಗಳಲ್ಲಿ ನಾನು ನೋಡಿದಾಗೆ ಅನೇಕ ಮೆಡಿಕಲ್ ರ್ಯಾಪ್ಸ್ ಮತ್ತು ಮ್ಯಾನೇಜರ್ಸ್ ಬಹಳ ತೂಕವನ್ನ ಹೆಚ್ಚಿಸಿಕೊಂಡಿದ್ದಾರೆ. ಪ್ರಾಸ್ಪೆರಿಟಿ ಅಂದ್ರೆ ತೂಕ ಹೆಚ್ಚಿಸುವುದಲ್ಲ, ವೆಯ್ಟ್ ಹೆಚ್ಚಾಯ್ತು ಅಂದ್ರೆ ನಮ್ಗೆಲ್ರಿಗೂ ಗೊತ್ತಿದೆ. ಡಯಾಬಿಟೀಸ್, ಹೈಪರ್ ಟೆನ್ಷನ್, ನೀ ಪ್ರಾಬ್ಲಮ್ಸ್, ಬ್ಯಾಕ್ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ನಿಮ್ಮ ತೂಕವನ್ನ ನೋಡಿ, ನಿಮ್ಗೇನು ರೋಗ ಬರೋದಿಲ್ಲ ಅಂತ ತಿಳ್ಕೊಂಡ್ರ? ಬರುತ್ತೆ. ದಯವಿಟ್ಟು ಈ ವಿಷಯಗಳ ಬಗ್ಗೆ ಗಮನವಹಿಸಿ. ಈ ವಿಷಯಗಳು ಬಹಳ ಮುಖ್ಯವಾಗಿವೆ. ಖಂಡಿತ ನಾನು ಹೇಳ್ತೀನಿ, ಮ್ಯಾನ್ಕೈಂಡ್ ನಲ್ಲಿ ನನಗೆ ಮೊದಲವು ಅಂತಂದ್ರೆ ನಮ್ಮ ಜನರು ನಿಜವಾಗಿ. ಮತ್ತೆ ಅದನ್ನು ಮನಸ್ಸಿನಲ್ಲಿಟ್ಕೊಂಡು ನಮ್ಮ ಅನೇಕ ಮ್ಯಾನೇಜರ್ಸ್ ಮೆಡಿಕಲ್ ರ್ಯಾಪ್ಸ್ ನ ಮನೆಗೆ ಭೇಟಿ ನೀಡಿದ್ದಾರೆ. ಅವರನ್ಯಾಕೆ ಕಳಿಸಲಾಯಿತು? ವಾಸ್ತವದಲ್ಲಿ ನಮ್ಮ ಕಂಪನಿಯನ್ನು ನಿರ್ಮಿಸುವಂತಹ ರ್ಯಾಪ್ಸ್ ಏನಿದ್ದಾರೆ ಅವರ ಪ್ರಾಬ್ಲಮ್ಸ್ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ, ಅವ್ರು ಎಂತಹ ಪರಿಸ್ಥಿತಿಗಳಲ್ಲಿ ವಾಸ ಮಾಡ್ತಾರೆ ಅಂತ ತಿಳಿಯೋದಕ್ಕೆ. ಪ್ರತಿಯೊಬ್ಬ ವ್ಯಕ್ತಿಗೂ ತಾನು ಮುಂದುವರಿಬೇಕು ಅಂತ ಆಸ್ಪಿರೇಷನ್ಸ್ ಇರುತ್ತೆ. ಪ್ರತಿಯೊಬ್ಬ ತಂದೆ ತಾಯಿಗೂ ಕೂಡ ತಮ್ಮ ಮಕ್ಕಳ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ವಿಶಸ್ ಇರುತ್ತೆ, ಬ್ಲೆಸ್ಸಿಂಗ್ಸ್ ಇರುತ್ತೆ, ತಮ್ಮ ಮಗು ಮುಂದುವರಿಬೇಕು ಅಂತ. ಮತ್ತೆ ಸಹಜವಾಗಿ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಮ್ಯಾನ್ಕೈಂಡ್ ಹ್ಯಾಸ್ ಬಿನ್ ಬಿಲ್ಟ್ ಬೈ ಲೋವರ್ ಮಿಡಲ್ ಕ್ಲಾಸ್ ಪೀಪಲ್. ನಮ್ಮ ಹೆಚ್ಚಿನ ಮೆಡಿಕಲ್ ರ್ಯಾಪ್ಸ್ ಮತ್ತು ಮ್ಯಾನೇಜರ್ಸ್ ಬಂದಿರೋದು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ. ಇಂದವರ ಬಳಿ ಮನೆ ಇದೆ, ಮತ್ತೆ ಕಾರ್ ಇದೆ, ಜಮೀನು ಇದೆ, ಮತ್ತೆ ಅವರಲ್ಲಿ ಬೇಕಾದಷ್ಟು ಹಣ ಇದೆ. ಆದರೆ ಲೋವರ್ ಮಿಡಲ್ ಕ್ಲಾಸ್ ನಲ್ಲಿ ಒಂದು ಸಮಸ್ಯೆ ಇದೆ. ಅವರು ಬಹಳ ಬೇಗನೆ ಸಂತೃಪ್ತರಾಗ್ಬಿಡ್ತಾರೆ. ಈಗ ಉದಾಹರಣೆಗೆ ನೋಡಿ, ನೀವು ನೋಡಿರ್ಬೋದು, ನಿಮ್ಮ ಮನೆ ಹಿರಿಯರು ಅಥವಾ ತಂದೆ 30,000 ತಿಂಗಳಿಗೆ ಸಂಪಾದಿಸ್ತಿರ್ಬೋದು, ಮತ್ತೆ ನೀವು 1 ಲಕ್ಷ ಸಂಪಾದಿಸ್ತಿರ್ಬೋದು ಅಥವಾ 3 ಲಕ್ಷ, ಮತ್ತು ನೀವು ಬೇಗ ಸಂತೃಪ್ತರಾಗ್ಬಿಡ್ತೀರಿ. ಈಗ ಒಂದು ಬಾರಿ ನೀವು 15 ಲಕ್ಷ, 20 ಲಕ್ಷ, 30 ಲಕ್ಷ ಅಥವಾ 40 ಲಕ್ಷ ರೂಪಾಯಿಯ ಬ್ರಾಕೆಟ್ಗೆ ತಲುಪಿದಾಗ ಜೀವನ ಎಲ್ಲ ನಡೆಸಿದಾಗೋಯ್ತು, ಸಾಧನೆ ಆಯ್ತು ಅಂತ ಅನ್ಕೋತೀರಿ. ಬಟ್ ಸರ್, ನಾನೊಂದು ವಿಷಯ ಹೇಳ್ತೇನೆ. ಈಗ ನಾನು ಬಂದಂತಹ ಜಾಗದಿಂದಲೇ ನೀವು ಕೂಡ ಬಂದಿದ್ದೆ ಆದ್ರೆ ಜೀವನ ಪೂರ್ತಿ ನಿಮ್ಮ ಮನಸ್ಸಿನಲ್ಲಿ ಒಂದು ಭಯ ಇರುತ್ತೆ, ಮತ್ತೆ ಆ ಜಾಗಕ್ಕೆ ಹೋಗ್ಬಾರ್ದು ಅಂತ. ಅಂಡ್ ಯು ಹ್ಯಾವ್ ನೋ ರೈಟ್. ಅಂದ್ರೆ ಅದು ನಿಮಗೊಂದು ರೀತಿಯ ಕ್ರೈಮಿನ ಹಾಗಾಗ್ಬೋದು. ನೀವು ನಿಮ್ಮ ಹಳೆಯ ರೂಟ್ಸ್ ಅನ್ನ ಮರೆತುಬಿಟ್ಟು ಕೆಲಸ ಮಾಡ್ತಾ ಹೋದ್ರೆ ಅದು ಮಾಡಬೇಡಿ. ಯಾಕಂದ್ರೆ ನಿಮ್ಮ ಮಕ್ಕಳು ಯಾವತ್ತೂ ಕೂಡ ಆ ಸ್ಥಿತಿಗೆ ತಲುಪಲೇಬಾರದು, ಚಿಕ್ಕ ಕೊಠಡಿಯಲ್ಲಿ ಜೀವಿಸೋದು. ಹಾಗಾಗಿ ನಾನು ಮತ್ತೆ ಮತ್ತೆ ನಿಮಗೆ ನೆನಪಿಸೋದು ಅಂದ್ರೆ, ಒಂದು ಸಲ ಹುಷಾರು ತಪ್ಪಿದ್ರೆ ಎಷ್ಟು ಬಿಲ್ಲು ಬರುತ್ತೆ, ಎಷ್ಟು ಖರ್ಚಾಗತ್ತೆ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನೀವು ತುಂಬಾ ಹಣ ಸಂಪಾದಿಸಬೇಕು, ಮುಂದುವರಿಬೇಕು. ಮ್ಯಾನ್ಕೈಂಡ್ ಯಾವಾಗಲೂ ನಿಮ್ ಜೊತೆಗಿದೆ. ಅಂಡ್ ವಿ ವಿಲ್ ಆಲ್ವೇಸ್ ಹೆಲ್ಪ್ ಯು ಇನ್ ಡೆವಲಪಿಂಗ್ ಯುವರ್ ಸೆಲ್ಫ್. ಈಗ ಇಲ್ಲಿ ನಾನು ಏನು ಹೇಳ ಬಯಸೋದು ಅಂದ್ರೆ, ಈಗ ಮ್ಯಾನ್ಕೈಂಡ್ ನಲ್ಲಿ ನಮ್ಮ ಮುಂದಿನ ಗುರಿ ಅಂದ್ರೆ
ನಮ್ಮ ಜನರನ್ನು ಡೆವಲಪ್ ಮಾಡಬೇಕು ಮೆಂಟಲಿ, ಪರ್ಸನಾಲಿಟಿ ವೈಸ್. ಅದಕ್ಕಾಗಿ ನಾವು ಬಹಳಷ್ಟು ವಿಷಯಗಳನ್ನ ಮಾತಾಡ್ತೀವಿ, ನಾವು ಬಹಳಷ್ಟು ಕೋರ್ಸಸ್ ಮಾಡ್ತೀವಿ ನಮ್ಮ ಕಲಿಕೆ ಹಂತದಲ್ಲಿ. ಅದು ಪ್ರಾರಂಭ ಆಗಿದೆ, ಅದೊಂದು ನಿಧಾನವಾದಂತಹ ಪ್ರಕ್ರಿಯೆ ಆದರೂ ಕೂಡ ಅದು ಬೇಗನೆ ಗತಿಶೀಲವಾಗುತ್ತೆ. ಹೇಗೆ ಬಟ್ಟೆಯನ್ನ ಧರಿಸಬೇಕು, ಪೆನ್ ಹೇಗೆ ಇಟ್ಕೊಳ್ಬೇಕು, ಹೇಗೆ ಮಾತನಾಡಬೇಕು, ಕನ್ಸಲ್ಟಿಂಗ್ ಚೇಂಬರ್ನಲ್ಲಿ ಹೇಗೆ ವ್ಯವಹರಿಸಬೇಕು, ಈ ಎಲ್ಲ ವಿಷಯಗಳಿವೆ. ಏನ್ ಕೆಲಸ ಮಾಡಬಾರ್ದು, ಯಾವ ಕೆಲಸಗಳು GPsಗೆ ಇಷ್ಟ ಆಗತ್ತೆ, ಯಾವ ಕೆಲಸ ಕನ್ಸಲ್ಟೆಂಟ್ಗೆ ಇಷ್ಟ ಆಗತ್ತೆ, ನಿಮ್ಮ ಯಾವ ನಡತೆ ಇಷ್ಟ ಆಗತ್ತೆ, ಇವೆಲ್ಲವುಗಳ ಬಗ್ಗೆ ನಾವು ಮಾತನಾಡ್ತಾ ಇರ್ತೀವಿ. ಆದ್ರೆ ಇವೆಲ್ಲ ಸಾಮಾನ್ಯವಾದಂತಹ ವಿಷಯಗಳು. ಇವೆಲ್ಲ ಹೇಗೆ ಅಂದ್ರೆ ಈ ವಿಷಯಗಳನ್ನ ನಿಮ್ಗೆ ಒಂದು ಕೋರ್ಸ್ ಹೇಳುತ್ತೆ, ಆದ್ರೆ ನಾನು ನಿಮ್ಗೆ ಕೆಲವು ಬೇಸಿಕ್ ವಿಷಯಗಳನ್ನ ಹೇಳ್ತೀನಿ. ಬೇಸಿಕ್ ಅಂತಂದ್ರೆ ಮೆಡಿಕಲ್ ರ್ಯಾಪ್ಸ್ನ ರೆಸ್ಪಾನ್ಸಿಬಿಲಿಟೀಸ್ ಮತ್ತು ಫಸ್ಟ್ ಲೈನ್ಸ್, ಸೆಕೆಂಡ್ ಲೈನ್ಸ್ ಮತ್ತು ಥರ್ಡ್ ಲೈನ್ಸ್. ಇದು ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾದಂತಹ ಅಂಶಗಳು. ನಾನೊಬ್ಬ ಮೆಡಿಕಲ್ ರ್ಯಾಪ್ ಆಗಿದ್ರೆ ಒಬ್ಬ ಮೆಡಿಕಲ್ ರ್ಯಾಪ್ನಿಂದ ಏನೇನು ಅಪೇಕ್ಷೆಗಳಿವೆ. ನಂಬರ್ 1 ಎಕ್ಸ್ಪೆಕ್ಟೇಷನ್ ಏನು ಅಂತಂದ್ರೆ ನಿಮ್ಮ 330 ಕಾಲ್ಗಳು ಆಗಲೇಬೇಕು. ಎರಡನೇದು ಅಂತಂದ್ರೆ ಈಗ ನಿಮ್ಮ ಕವರೇಜ್ 100% ಆಗಬೇಕು. ಎಲ್ಲ ಡಾಕ್ಟರ್ಸ್ ಅನ್ನು ನೀವು 2 ಬಾರಿ ಭೇಟಿ ಆಗಬೇಕು. ನೀವು ಸರ್ವೆ ಮಾಡಿ ರೈಟ್ ಡಾಕ್ಟರ್ಸ್ ಅನ್ನು ಭೇಟಿ ಆಗಬೇಕು. ಇದು ಬಹಳ ಅಗತ್ಯ. ಮತ್ತೆ ಮೂರನೇದು, ಕಂಪನಿ ನಿಮ್ಗೆ ಏನೇನು ರಿಸೋರ್ಸ್ ಕೊಡುತ್ತಾ, ಏನೇನು TTR ಕೊಡುತ್ತೋ, ಸ್ಯಾಂಪಲ್ಸ್ ಕಂಪನಿ ಕೊಡುತ್ತಾ, ಅದು ಸರಿಯಾದ ಡಾಕ್ಟರ್ಸ್ಗೆ ಹೋಗಬೇಕು. ಇದು ಮುಖ್ಯವಾದ 3 ರೆಸ್ಪಾನ್ಸಿಬಿಲಿಟೀಸ್: ಕಾಲ್ಸ್, ಕವರೇಜ್, ರಿಸೋರ್ಸಸ್ ನ ರೈಟ್ ಡಿಸ್ಟ್ರಿಬ್ಯೂಷನ್. ಮತ್ತೆ ನಿಮಗಿರುವ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಟು ಬ್ರಿಂಗ್ ಪ್ರೊಡಕ್ಟಿವಿಟಿ, ಸೇಲ್ಸ್ ತರಬೇಕು. ಇದು 2-3 ಮುಖ್ಯ ವಿಷಯಗಳು ನೀವು ನೆನಪಿಟ್ಕೋಬೇಕು. ಏನ್ ಹಾಗಂದ್ರೆ ನೀವು ಮಾಡಬೇಕಾದವರು. ಎರಡನೇದು ಅಂದ್ರೆ ಫಸ್ಟ್ ಲೈನ್. ಮೊದಲ ವಿಷಯ ಏನಿರುತ್ತೆ, ಫಸ್ಟ್ ಲೈನರ್ಸ್ ನಾವು ಮೆಂಟೋರ್ಸ್ ಅಂತ ಹೇಳ್ತೀವಿ. ಈಗ ಮೆಂಟೋರ್ಸ್ ಏನ್ ಮಾಡಬೇಕು, ನಾವು ಅದರ ಬಗ್ಗೆ ಮಾತಾಡೋಣ. ಮೆಡಿಕಲ್ ರ್ಯಾಪ್ಸ್ಗೆ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಮತ್ತೆ ಕಂಪನಿ ಯಾರು, ಅವರ ಫಸ್ಟ್ ಲೈನ್. ಇದರ ಮೂಲಭೂತ ಅರ್ಥ ಏನು? ಫಸ್ಟ್ ಲೈನ್ ಶುಡ್ ಬಿ ಎ ಮೆಂಟೋರ್. ಟೀಮ್ ಬಿಲ್ಡಿಂಗ್, ಅವರ ಬಿಹೇವಿಯರ್, ಅವರು ತಮ್ಮ ಜನರಿಗೆ ಹೆಲ್ಪ್ ಮಾಡೋದು, ಅವರ ಸಮಸ್ಯೆಗಳನ್ನು ಸಾಲ್ವ್ ಮಾಡುವಂಥದ್ದೇನಿದೆ, ಅದು ಅವರ ಮೊದಲ ರೆಸ್ಪಾನ್ಸಿಬಿಲಿಟಿ. ಎರಡನೇ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಪ್ರೊಡಕ್ಟಿವಿಟಿಯನ್ನು ಇನ್ಕ್ರೀಸ್ ಮಾಡುವಲ್ಲಿ, ಡಾಕ್ಟರ್ಸ್ ಕನ್ವರ್ಟ್ ಮಾಡುವಲ್ಲಿ, VIP ಡಾಕ್ಟರ್ಸ್ ಜೊತೆ ಅವರಿಗೆ ಸಂಬಂಧ ಇರಬೇಕು, ರಿಸೋರ್ಸ್ ಅನ್ನ ಸಮಯಕ್ಕೆ ಸರಿಯಾಗಿ ಹಂಚಬೇಕು, ಹಂಚಲಾಗಿದೆಯೋ ಇಲ್ವೋ, ಕೀ ಡಾಕ್ಟರ್ಸ್ ನ ಮೇಲೆ ಗಮನ ಇದೆಯೋ ಇಲ್ವೋ. ಇದು ಎರಡನೇ ಅತಿ ಮುಖ್ಯವಾದ ವಿಷಯ. ಮತ್ತೆ ಮೂರನೇದು ಅಟ್ರಿಷನ್. ಎಲ್ಲೇ ಆದ್ರೂ ಸರಿ ಅಟ್ರಿಷನ್ ಇದೆ ಅಂತಾದ್ರೆ ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಬಂದೇ ಬರುತ್ತೆ ಫಸ್ಟ್ ಲೈನ್ ನದ್ದು. ಫಸ್ಟ್ ಲೈನ್ಗೆ ಒಳ್ಳೆ ಬಿಹೇವಿಯರ್ ಅಂತ ಅನ್ಸಿದ್ರೆ, ಜನರನ್ನ ಒಗ್ಗಟ್ಟಾಗಿ ಇಟ್ಕೊಂಡಿದ್ರೆ, ಅಟ್ರಿಷನ್ ಇಲ್ಲ ಅಂದ್ರೆ ಅದು ಅದ್ಭುತವಾಗಿರುತ್ತೆ. ಮತ್ತೆ ಎಲ್ಲಿರೋದು ಅಟ್ರಿಷನ್, ಎಲ್ಲಾದ್ರೂ ವೇಕೆನ್ಸಿ ಇದ್ರೆ ಆಗ ಅದು ಅವರ ರೆಸ್ಪಾನ್ಸಿಬಿಲಿಟಿ. ಆದಷ್ಟು ಬೇಗನೆ ಅದನ್ನ ಫಿಲ್ ಮಾಡೋದು. ಮತ್ತೆ ಎಲ್ಲಿ ತನಕ ಅಲ್ಲಿ ರ್ಯಾಪ್ ಇರೋದಿಲ್ವೋ ಅವರು ಸ್ವತಃ ಹೋಗಿ ಅದನ್ನ ನೋಡ್ಕೋಬೇಕು, ಕನಿಷ್ಠ 7-8 ದಿವಸ. ಆಗ ಅದರಿಂದ ಕನೆಕ್ಷನ್ ಮುಗಿದು ಹೋಗೋದಿಲ್ಲ. ಮತ್ತೆ ಇದು ನಿಮ್ಮ ಫಸ್ಟ್ ಲೈನ್ ನ ಮುಖ್ಯ ಕೆಲಸ. ಮತ್ತೆ ಇದಿಷ್ಟೇ ಅಲ್ಲದೆ ಒಬ್ಬ ಫಸ್ಟ್ ಲೈನ್ ಆಗಿ ಯಾವತ್ತೂ ಮರಿಬಾರದು. ಮತ್ತಿದು ನಮ್ಮ ಬಹುದೊಡ್ಡ ರೆಸ್ಪಾನ್ಸಿಬಿಲಿಟಿ, ಹೊಸ ಪ್ರಾಡಕ್ಟ್ಸ್ ಹೇಗೆ ನಡೀತಿವೆ ಅಂತ. ಇವಿಷ್ಟು ಫಸ್ಟ್ ಲೈನ್ ನ ಮೇಜರ್ ರೆಸ್ಪಾನ್ಸಿಬಿಲಿಟೀಸ್. ಮತ್ತೆ ಬರುತ್ತೆ ಸೆಕೆಂಡ್ ಲೈನ್ ಮ್ಯಾನೇಜರ್. ಸೆಕೆಂಡ್ ಲೈನ್ ಈಸ್ ಲೈಕ್ ನಾನಂತೀನಿ ಚೆಕರ್. ಮೆಡಿಕಲ್ ರ್ಯಾಪ್ ಡೂವರ್ ಅಂತ ಹೇಳಿದ್ರೆ ಫಸ್ಟ್ ಲೈನ್ ಮೆಂಟೋರ್ಸ್ ಆದ್ರೆ ಸೆಕೆಂಡ್ ಲೈನ್ ಚೆಕರ್. ಚೆಕರ್ನ ಕೆಲಸ ಏನು? ನಂಬರ್ 1 ವರ್ಕ್ ಅಂದ್ರೆ ಅವರು ಆ ಏರಿಯಾದಲ್ಲಿ, ಆ ಟೀಮ್ ನಲ್ಲಿ ಹೈಜೀನ್ ಹೇಗಿದೆ ಅಂತ ನೋಡ್ಬೇಕು. ಸ್ಟ್ರಾಟಜೀಸ್ ಹೇಗೆ ಫಾಲೋ ಆಗ್ತಿದೆ. ಇಲ್ಲಿ ಹೈಜೀನ್ ಅಂತಂದ್ರೆ ಕೊನೆಗಳಿಗೆ ಮಾರಾಟಗಳು ಅಥವಾ ಡಂಪಿಂಗ್ ಆಗ್ತಿಲ್ಲಲ್ಲ, ನಿರ್ದಿಷ್ಟ ಸ್ಟಾಕಿಸ್ಟ್ಗೆ ಹೆಚ್ಚು ಸರಕು ಹೋಗ್ತಿದ್ಯಾ, ಕೇವಲ ಒಂದೇ ಪ್ರಾಡಕ್ಟ್ ಸೇಲ್ ಆಗ್ತಾ ಇದೆಯಾ, ಕಂಪನಿಯ ಸ್ಟ್ರಾಟಜೀಸ್ ಏನಿವೆ ಅವು ಸರಿಯಾಗಿ ಫಾಲೋ ಆಗ್ತಿವೆಯೋ ಇಲ್ಲೋ ಅಂತ ನೋಡ್ಬೇಕು. ಕ್ಯಾಂಪ್ಸ್ ನಡೀತಿವ್ಯಾ, ಎಲ್ಲ ಸರಿಯಾಗಿ ನಡೀತಿವ್ಯಾ, ಬೇರೆ ಬೇರೆ ರೀತಿಯ ಸ್ಟ್ರಾಟಜೀಸ್ ಇವೆ, ಅವೆಲ್ಲವುಗಳನ್ನು ಸರಿಯಾಗಿ ಅನುಷ್ಠಾನಕ್ಕೆ ತರಲಾಗ್ತಿದೆಯೋ ಇಲ್ವೋ. ಇವಿಷ್ಟೇ ಅಲ್ಲದೆ ಬಹಳ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗಿರುವ ಕೆಲಸ ಅಂದ್ರೆ ವರ್ಕಿಂಗ್ ಆನ್ ಕನ್ಸಲ್ಟೆಂಟ್ ಟಾಪ್ ಡಾಕ್ಟರ್ಸ್. ಟಾಪ್ ಡಾಕ್ಟರ್ಸ್ ಕನ್ವರ್ಷನ್ ಮಾಡುವಲ್ಲಿ ಅವರ ಕಾಂಟ್ರಿಬ್ಯೂಷನ್ ಏನು, ಅದರ ಮೇಲೆ ಅವರೆಷ್ಟು ಕೆಲಸ ಮಾಡ್ತಾರೆ. ಇದು ಸೆಕೆಂಡ್ ಲೈನ್ ಮ್ಯಾನೇಜರ್ಸ್ನ ಒಂದು ಬಹಳ ಇಂಪಾರ್ಟೆಂಟ್ ರೆಸ್ಪಾನ್ಸಿಬಿಲಿಟಿ. ಇಷ್ಟು ಮಾತ್ರವಲ್ಲದೆ ಎಲ್ಲಿ ಸೆಕೆಂಡ್ ಲೈನ್ ಮ್ಯಾನೇಜರ್ಸ್ನ ವೀಕ್ ಟೀಮ್ ಇದೆಯೋ ಅಲ್ಲಿ ವಿಸಿಟ್ ಮಾಡಬೇಕು, ಚೆಕಿಂಗ್ ಮಾಡಬೇಕು, ಹೇಗೆ ನಾವು ಹೆಲ್ಪ್ ಮಾಡಬಹುದು, ಅಲ್ಲಿನ ಪರಿಸರವನ್ನು ನಾವು ಯಾವ ರೀತಿಯಾಗಿ ಬದಲಾಯಿಸಬಹುದು, ತಂಡವನ್ನು ಹುರಿದುಂಬಿಸೋದು ನಮ್ಮ ಮುಖ್ಯ ಕೆಲಸ. ಇದು ಬಹಳ ಮುಖ್ಯವಾದಂತಹ ಒಂದು ರೆಸ್ಪಾನ್ಸಿಬಿಲಿಟಿ. ಕಡೆಯದಾದ್ರೂ ಕಡಿಮೆದಲ್ಲ, ಸೆಕೆಂಡ್ ಲೈನ್ ನ ಇನ್ನೊಂದು ಮುಖ್ಯ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ವೇಕೆನ್ಸಿಗಳನ್ನ ಸರಿಯಾಗಿ ಫಿಲ್ ಆಗ್ತಾ ಇದೆಯೋ ಇಲ್ಲವೋ ಅಂತ ನಾವು ನೋಡ್ಕೋಬೇಕು.
ಈಗ ಮುಖ್ಯವಾಗಿ ನೀವು ಸೆಕೆಂಡ್ ಲೈನ್ ಬಗ್ಗೆ ಹೇಳೋದಾದ್ರೆ ಹೈಜೀನ್ ಅನ್ನು ನೋಡೋದು ಏನು ಹೆಚ್ಚು ಕಡಿಮೆ ಆಗ್ತಾ ಇಲ್ವಲ್ಲ, ಸರಿಯಾದ ಸೇಲ್ಸ್, ಸಮಯ ಸರಿ ಇದೆಯಾ, ವೇಕೆನ್ಸಿಯ ಮ್ಯಾನೇಜ್ಮೆಂಟ್ ಆಗ್ತಿದ್ಯಾ, ಟಾಪ್ ಕನ್ಸಲ್ಟೆಂಟ್ ಜೊತೆ ಕೆಲಸ ಮಾಡ್ತಿದ್ದೀರಾ, ಇವೆಲ್ಲ ರೆಸ್ಪಾನ್ಸಿಬಿಲಿಟಿಗಳು. ಮತ್ತೆ ದೊಡ್ಡ ಟೀಮಿನ ಬಳಿಗೆ ಹೋಗಿ ದೊಡ್ಡ ಟೀಮನ್ನ ಕರೆಕ್ಟ್ ಮಾಡೋದು ಅದು ಕೂಡ ಅವರ ರೆಸ್ಪಾನ್ಸಿಬಿಲಿಟಿ ಆಗಿದೆ. ಹಿ ಈಸ್ ಓನರ್ ಆಫ್ ಹಿಸ್ ಟೀಮ್. ತಮ್ಮ ಟೀಮಿನ ಸರ್ವಸ್ವವು ಅವರೇ. ಇದು ಸೆಕೆಂಡ್ ಲೈನ್ ಮ್ಯಾನೇಜರ್ನ ರೆಸ್ಪಾನ್ಸಿಬಿಲಿಟಿ. ಈಗ ನಾವು ಸ್ಟೇಟ್ ಹೆಡ್ ಬಗ್ಗೆ ಮಾತಾಡೋಣ. ಯಾಕಂದ್ರೆ ನಾಳೆ ತಾನೊಬ್ಬ ಸ್ಟೇಟ್ ಹೆಡ್ ಆಗ್ಬೇಕು ಅಂತ ಆಸೆ ಪ್ರತಿಯೊಬ್ಬನಿಗೂ ಇರುತ್ತೆ. ಅವರ ಕೆಲಸ ಟೋಟಲ್ ಸ್ಟೇಟ್ ಅನ್ನು, ಟೋಟಲ್ ಏರಿಯಾ ಮ್ಯಾನೇಜರ್ಸ್ ಅನ್ನು, ಆರ್ಎಂ ಅನ್ನು ರಿವ್ಯೂ ಮಾಡೋದು. ಆರ್ಎಂ ಹೇಗೆ ಕೆಲಸ ಮಾಡ್ತಿದ್ದಾರೆ, ಸರಿಯಾದ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ತಿದ್ದಾರೋ ಇಲ್ವೋ ಅದನ್ನ ನೋಡೋದು ಇವರ ರೆಸ್ಪಾನ್ಸಿಬಿಲಿಟಿ. ಆದ್ರೆ ಅದನ್ನ ಹೇಗೆ ಮಾಡ್ತಾರೆ ಅವರು, ಎಲ್ಲಿ ತನಕ ಅವರಿಗೆ ಡೇಟಾ ಓದೋದಕ್ಕೆ ಬರೋದಿಲ್ವೋ, ಎಕ್ಸ್ಟರ್ನಲ್ ಇಂಟರ್ನಲ್ ಎರಡು. ಇದರ ಅರ್ಥ ಏನು ಅಂದ್ರೆ ಬೇಸಿಕಲಿ ಡೇಟಾವನ್ನು ಮೈನ್ಯೂಟ್ಲಿ ಓದಿ ಅರ್ಥ ಮಾಡ್ಕೋಬೇಕು. ಮತ್ತೆ ಅದರ ಅನುಸಾರ ರಿಸೋರ್ಸ್ ಅನ್ನ ಮೊಬಲೈಸ್ ಮಾಡಬಹುದು. ಈಗ ಉದಾಹರಣೆಗೆ ಸರಿಯಾಗಿ ಕೆಲಸ ಮಾಡದ ಸ್ಟ್ರಾಟಜಿ ಇದೆ ಅಂತ ಆದ್ರೆ ಮತ್ತು ಮೆಡಿಕಲ್ ರ್ಯಾಪ್ಸ್ಗೆ ಸರಿಯಾದ ಟ್ರೈನಿಂಗ್ ಆಗಿಲ್ಲ ಅಂದ್ರೆ ಅವರಿಗೆ ಸರಿಯಾಗಿ ಮಾತಾಡೋದಕ್ಕೆ ಬರೋದಿಲ್ಲ, ಟ್ರೈನಿಂಗ್ ಇಲ್ಲ, ಕಾನ್ಫಿಡೆನ್ಸ್ ಇರೋದಿಲ್ಲ. ನಮ್ಮ ಸಿಎಂಇಗಳು ಅಥವಾ ಮತ್ತೆ ನಮ್ಮ ಸ್ಟ್ರಾಟಜೀಸ್ ಇರುವಾಗ ಅದರಲ್ಲಿ ಕೆಲವು ಇಂಪ್ರೂವ್ಮೆಂಟ್ಸ್ ಬೇಕಾಗತ್ತೆ. ಇದನ್ನ ಹೇಗೆ ತಿಳಿಯೋದು? ಯಾಕಂದ್ರೆ ಆ ವ್ಯಕ್ತಿ ನಿರಂತರವಾಗಿ ಕೆಲಸನೇ ಮಾಡ್ತಾ ಇರೋದು ಡೇಟಾ ಸೈಡ್ ನಲ್ಲಿ. ಈಗ ಡೇಟಾ ಏನ್ ಹೇಳುತ್ತೆ, ಟ್ರೆಂಡ್ ಸರಿಯಾಗಿ ನಡೀತಿದೆಯೋ ಇಲ್ವೋ, ಮಾಡಿದ ಕೆಲಸ ಸರಿಯಾಗಿ ಆಗಿದೆಯೋ ಇಲ್ವೋ, ರ್ಯಾಪ್ಸ್ ಹೇಗೆ ಕೆಲಸ ಮಾಡ್ತಿದ್ದಾರೆ, ಆರ್ಎಮ್ಸ್ ಹೇಗೆ ಕೆಲಸ ಮಾಡ್ತಿದ್ದಾರೆ, ಇದು ಮೂಲತಃ ಒಂದು ಪ್ರಮುಖವಾದಂತಹ ರೆಸ್ಪಾನ್ಸಿಬಿಲಿಟಿ. ಮತ್ತೆ ಅದೇನೇ ಹೆಡ್ ಆಫೀಸ್ ನಡುವೆ ಮತ್ತೆ ರ್ಯಾಪ್, ಆರ್ಎಂ, ಫಸ್ಟ್ ಲೈನ್, ಸೆಕೆಂಡ್ ಲೈನ್ ನಡುವೆ ರೋಡ್ ಬ್ಲಾಕ್ಸ್ ಇದ್ರೆ ಆ ರೋಡ್ ಬ್ಲಾಕ್ಸ್ ಅನ್ನು ಎಷ್ಟು ಬೇಗನೆ ಅವರು ಸಾಲ್ವ್ ಮಾಡಬಹುದು, ಕ್ಷಣದಲ್ಲಿ ಮಾಡಬಹುದು, ಮತ್ತೆ ಅವರು ಜವಾಬ್ದಾರಿಯನ್ನ ತಗೋಬಹುದು. ಅಲ್ಲಲ್ಲ, ನಾನು ಹೇಳ್ತಾ ಇದ್ದೀನಿ ಈ ರೀತಿಯಾಗಿರ್ಬೇಕು, ನಾನು ಈ ರಿಸೋರ್ಸಸ್ ಅನ್ನ ಇಲ್ಲಿ ಬಳಸ್ತೀನಿ, ನಾನು ಇಲ್ಲಿಂದ ಕೆಲಸ ಮಾಡ್ತೀನಿ, ಇದು ನನ್ನ ಬಜೆಟ್. ಆಗ ಅವರು ಇಡೀ ಸ್ಟೇಟ್ಗೆ ರೆಸ್ಪಾನ್ಸಿಬಲ್. ಈಗ ಅವರ ರೆಸ್ಪಾನ್ಸಿಬಿಲಿಟಿ ಬರಬೇಕು ಅಂದ್ರೆ ಅವರು ಈ ಎಲ್ಲಾ ಕೆಲಸವನ್ನು ಡೇಟಾ ಅನಲೈಸ್ ಮಾಡದೆ, ತಮ್ಮ ಆರ್ಎಂಸಿನ ಸ್ಟ್ರೆಂತ್ ಮತ್ತು ವೀಕ್ನೆಸಸ್ ನ ತಿಳಿಯದೆ. ಈಗ ನೀವೊಬ್ಬ ಆರ್ಎಂ ಅನ್ನು ಅನಲೈಸ್ ಮಾಡುವಾಗ ನೀವು ಬೇಸಿಕಲಿ ಇಂಡೈರೆಕ್ಟ್ಲಿ ಏರಿಯಾ ಮ್ಯಾನೇಜರ್ಸ್ ಮತ್ತು ಮೆಡಿಕಲ್ ರ್ಯಾಪ್ಸ್ ಅನ್ನ ಅನಲೈಸ್ ಮಾಡ್ತೀರಿ. ಈಗ ಒಂದು ಸ್ಟೇಟ್ ನಲ್ಲಿ ಆರ್ಎಂ ತನ್ನ ರ್ಯಾಪ್ಸ್ ಜೊತೆ ಕೆಲಸ ಮಾಡಿದಾಗ ಅವರಿಗೆ ಎಲ್ಲ ಅರ್ಥವಾಗುತ್ತೆ. ಯಾಕಂದ್ರೆ ಅವರು ಡೇಟಾ ತಗೊಂಡು ಹೋದಾಗ ಮತ್ತೆ ಬೇಸಿಕಲಿ ಅವರು ಕೆಲಸ ಮಾಡುವಾಗ, ಯಾಕಂದ್ರೆ ಡೇಟಾ ಅವರ ತಲೆ ಒಳಗಿರುತ್ತೆ, ವರ್ಕಿಂಗ್ ನ ಸಮಯದಲ್ಲಿ ಅವರು ಆ ಡೇಟಾವನ್ನ ಮ್ಯಾಚ್ ಮಾಡೋದಕ್ಕೆ ಪ್ರಯತ್ನಿಸ್ತಾರೆ. ಈಗ ಡೇಟಾ ಏನ್ ಹೇಳುತ್ತೋ ಮತ್ತು ವಾಸ್ತವಿಕತೆ ಏನಿದೆಯೋ ಅವು ಪರಸ್ಪರ ಹೊಂದಿವೆಯೋ ಇಲ್ಲವೋ, ಸ್ಟಾಕಿಸ್ಟ್ ಏನ್ ಹೇಳ್ತಾ ಇದ್ದಾರೆ, ಕೆಮಿಸ್ಟ್ ಏನ್ ಹೇಳ್ತಾರೆ, ಪ್ರಿಸ್ಕ್ರಿಪ್ಷನ್ ಏನ್ ಹೇಳುತ್ತೆ ಮತ್ತು ಡೇಟಾ ಏನ್ ಹೇಳುತ್ತೆ, ಜನರು ಹೇಗೆ ನಡ್ಕೊಳ್ತಿದ್ದಾರೆ, ಎಲ್ಲಿ ಕೊರತೆ ಇದೆ, ಇವ್ರಿಗೆ ಎಂತ ಟ್ರೈನಿಂಗ್ ಬೇಕು, ಯಾವ ವಿಷಯದಲ್ಲಿ ಹೆಡ್ ಆಫೀಸ್ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ, ಎಲ್ಲಿ ರೋಡ್ ಬ್ಲಾಕ್ಸ್ ಇವೆ, ಇವೆಲ್ಲವೂ ಸ್ಟೇಟ್ ಹೆಡ್ ನ ರೆಸ್ಪಾನ್ಸಿಬಿಲಿಟಿ. ನಾನಿದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಭವಿಷ್ಯದಲ್ಲಿ ನಿಮ್ಮ ಟ್ರಾನ್ಸ್ಪರೆನ್ಸಿ ಮೀಟಿಂಗ್ಸ್ ನಲ್ಲಿ ನಿಮ್ಮ ವ್ಯೂಸ್ ಈ ನಿಟ್ಟಿನಲ್ಲಿ ಇರಬೇಕು. ಮತ್ತೆ ನಾವು ಪ್ರಾಮಿಸ್ ಮಾಡಿದ ಹಾಗೆ ಇನ್ನು ನಾವು ಮ್ಯಾನ್ ಕೈಂಡಿಯನ್ಸ್ ಅನ್ನ ಪ್ರಮೋಟ್ ಮಾಡ್ತೀವಿ. ಅದೇನೇನು ವೇಕೆನ್ಸಿಗಳು ಇದ್ವೋ ಅವೆಲ್ಲ ಫಿಲ್ ಆಗಿವೆ. ಮುಂದಿನ ದಿನಗಳಲ್ಲಿ ಹೊರಗಿನ ಯಾರನ್ನು ನಾವು ತಗೊಳ್ಳೋದಿಲ್ಲ. ಎಕ್ಸೆಪ್ಷನ್ಸ್ ಯಾವತ್ತೂ ಇರಬಹುದು. ಎಕ್ಸೆಪ್ಷನ್ಸ್ 1-2%, 3%, 4%, ಅದಕ್ಕಿಂತ ಹೆಚ್ಚಿಲ್ಲ. ಅದಕ್ಕಿಂತ ಹೆಚ್ಚಿನ ಎಕ್ಸೆಪ್ಷನ್ಸ್ ಇರಲ್ಲ. 95% ಮ್ಯಾನ್ ಕೈಂಡಿಯನ್ಸ್ ಅನ್ನೇ ಪ್ರಮೋಟ್ ಮಾಡಲಾಗುತ್ತೆ. ಮತ್ತು ಅದಕ್ಕೆ ನಾವು ಮತ್ತು ನೀವು ಇದನ್ನು ಬಹಳ ಗಂಭೀರವಾಗಿ ಕನ್ಸಿಡರ್ ಮಾಡಬೇಕಾದ್ದು ಬಹಳ ಅಗತ್ಯ. ಈಗ ನಿಮ್ಮಲ್ಲಿ ವಿನಂತಿ ಏನು, ಈ ಬೌಂಡ್ರೀಸ್ ಏನ್ ಮಾಡ್ಕೊಂಡಿದ್ದೀರಲ್ಲ, ಈಗ ಈ ಡಿವಿಷನ್ ನಲ್ಲಿ ಕೆಲಸ ಮಾಡೋದಿಲ್ಲ, ಆ ಡಿವಿಷನ್ ಅಲ್ಲಿ ಮಾಡ್ತೀನಿ. ದೀಸ್ ಬೌಂಡ್ರೀಸ್ ಆರ್ ಟು ಬಿ ಬ್ರೋಕನ್. ನೀವು ಮುಂದುವರಿಬೇಕು ಅಂತಿದ್ರೆ ಈ ಸ್ಟೇಟ್ ಅಲ್ಲಿ ಮಾಡಲ್ಲ ಅಂದ್ರೆ ಹೇಗಾಗುತ್ತೆ? ಹೊರಗಿನ ಎಕ್ಸ್ಪೋಜರ್ ಕೂಡ ಬೇಕಾಗುತ್ತೆ. ನಾವು ನೋಡಿದ ಹಾಗೆ ಬೇರೆ ಬೇರೆ ಸ್ಟೇಟ್ ಗಳಲ್ಲಿ ಕೆಲಸ ಮಾಡಿದ ರ್ಯಾಪ್ ಅಥವಾ ಮ್ಯಾನೇಜರ್ ಹೆಚ್ಚು ಕ್ಯಾಪಬಲ್ ಆಗಿರ್ತಾರೆ. ಅವರ ಮೆಂಟಲ್ ಮಸಲ್ಸ್ ಸ್ಮಾರ್ಟರ್ ಆಗಿರ್ತವೆ, ಟಫರ್ ಆಗಿದ್ದು ಹೆಚ್ಚಿನ ರೆಸ್ಪಾನ್ಸಿಬಿಲಿಟಿ ತಗೋತಾರೆ. ಈಗ ನನ್ನ ಕೋರಿಕೆ ಅಂತಂದ್ರೆ ಈ ಮೆಸೇಜ್ ಅನ್ನ ಬಹಳ ಸೀರಿಯಸ್ ಆಗಿ ತಗೋಬೇಕು ಅಂತ. ನಾವೀಗ ಭಾರತದ ನಂಬರ್ 1 ಕಂಪನಿ ಆಗ್ಬೇಕಿದ್ರೆ ಮ್ಯಾನ್ ಕೈಂಡಿಯನ್ಸ್ ನ ಹುಮ್ಮಸ್ಸು, ಅವರ ಆರೋಗ್ಯ, ಅವರ ಸುರಕ್ಷತೆ, ಅವರ ಆಸ್ಪಿರೇಷನ್ಸ್ ಅದ್ಭುತವಾಗಿರಬೇಕು. ಸೊ ಐ ವಿಶ್ ಯು ಅ ವಂಡರ್ಫುಲ್ ಇಯರ್. ಅದು ಈ ವರ್ಷವೂ ಭವಿಷ್ಯವು. ಆಲ್ ದ ವೆರಿ ವೆರಿ ಬೆಸ್ಟ್ ಅಂಡ್ ಗುಡ್ ಲಕ್. ಬೈ ಬೈ. ಟೇಕ್ ಕೇರ್.